ವಿಚಾರಣೆ ನಡಿಬೇಕು ಅಂತ ಕೂಡ ಡೈರೆಕ್ಷನ್ಸ್ ಅನ್ನ ಕೊಡಲಾಗಿದೆ. ಸದ್ಯ ಸೋಮವಾರ ಮಂಗಳವಾರ ಕೇಸ್ನ ವಿಚಾರಣೆ ಆಗ್ತಾ ಇತ್ತು. 1 ವರ್ಷದ ಒಳಗೆ ಪ್ರಕರಣ ಇತ್ಯರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕೋರ್ಟ್ ಅಲ್ಲಿ ಟ್ರಯಲ್ ಆಗ್ತಾ ಇದೆಯೋ ಅಲ್ಲಿ ನೀವು ಬೇಲ್ ಅಪ್ಲಿಕೇಶನ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ನ ಜಡ್ಜ್ ಇದೇ ವೇಳೆ ಹೇಳಿದ್ರು. ಸೊ ಮುಂದಿನ 1 ವರ್ಷದ ತನಕ ದರ್ಶನ್ಗೆ ಜೈಲೇ ಗಟ್ಟಿ ಆಗ್ತಾ ಇದೆ. 1 ವರ್ಷ ಎಲ್ಲ ಹಬ್ಬ ಹರಿದಿನ ಎಲ್ಲವೂ ಕೂಡ ಅಲ್ಲೇ ಕಳಿಬೇಕಾಗಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಡ್ಜ್ ಮಾಡ್ತಾ ಇದ್ದಂತಹ ಕೆಲ ಅಬ್ಸರ್ವೇಷನ್, ಸ್ಟ್ರಾಂಗ್ ಅಬ್ಸರ್ವೇಷನ್. ಒಂದು ಸಾಕ್ಷಿಗಳ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ ಪ್ರಯತ್ನ ಪಟ್ರ ದರ್ಶನ್ ಅನ್ನೋ ಪ್ರಶ್ನೆ ಮೂಡ್ತು ಜಡ್ಜ್ ಅವರ ಅಬ್ಸರ್ವೇಷನ್ ನೋಡಿದಾಗ. ಮಮತಾ ನೋಡಿ, ಈ ಹಿಂದೆ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದ್ದಾವೆ. ಅವತ್ತು ಸರ್ಕಾರದ ಪರ ವಾದವನ್ನು ಮಂಡಿಸಿದಂಥ ವಕೀಲರು ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳಿತ್ತು. ಮುಖ್ಯವಾಗಿ ಈ ಶೆಡ್ನಲ್ಲಿ ಏನು ಮರ್ಡರ್ ಆಗಿತ್ತು ಅದು ಮತ್ತೆ ಅವತ್ತು ಧರಿಸಿದಂಥ ಬಟ್ಟೆಗಳನ್ನು ನಾಶಪಡಿಸುವಂಥ ಪ್ರಯತ್ನಗಳಾಗಿರುವಂಥದ್ದು, ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಯತ್ನಗಳು ಸಾಕ್ಷ್ಯವನ್ನು ನಾಶಪಡಿಸುವಂತ ನಿಟ್ಟಿನಲ್ಲಿ ದರ್ಶನ್ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಅವರ ಮೇಲಿತ್ತು. ಸೊ ಇದೇ ಆರೋಪದ ಮೇರೆಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಜಾಮೀನು ರದ್ದು ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥ ಸಂಗತಿ. ಸೊ ಈ ಬಾರಿ ವಿಚಾರಣೆ ನಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಮುಖ್ಯವಾಗಿ ಸಾಕ್ಷ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಜಾಮೀನು ಅರ್ಜಿಯನ್ನು ರದ್ದು ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ನೋಡಿ, ಹೇಳಿ ಕೇಳಿ ಕರ್ನಾಟಕದ ಅತಿ ದೊಡ್ಡ ಚಿತ್ರನಟ ದರ್ಶನ್ ಆಗಿರುವಂಥದ್ದು, ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಆಗಿರುವಂಥದ್ದು. ಸೊ ಹೀಗಾಗಿ ಮನಿ ಮತ್ತೆ ಮಜಲ್ ಪವರ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದ ಮೇಲ್ನೋಟದ ಸಾರಾಂಶ ಆಗಿರುವಂಥದ್ದು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಸಾಕ್ಷ್ಯಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕಡ್ಡಿ ತುಂಡಾದಂತೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ಹೀಗಾಗಿ ಸಾಕ್ಷಿ ವಿಚಾರಣೆ ಏನು ವಿಳಂಬ ಆಗ್ತಾ ಇದೆ ಅದನ್ನು ವೇಗಗೊಳಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರ್ಯಾಯ ಕ್ರಮಗಳನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂಥದ್ದು. ಸ್ಪೆಷಲ್ ಜಡ್ಜ್ ಅನ್ನ ನೇಮಕ ಮಾಡುವಂಥದ್ದಾಗಿರ್ಬೋದು. ಈಗ ವಾರಕ್ಕೆ 2 ಸಲ ವಿಚಾರಣೆ ನಡೀತಾ ಇದೆ, 2 ದಿನ ವಿಚಾರಣೆ ನಡೀತಾ ಇದೆ. ಅದನ್ನು ಪ್ರತಿನಿತ್ಯ ವಿಚಾರಣೆ ಮಾಡುವಂತೆ ಒಂದಷ್ಟು ನಿರ್ದೇಶನಗಳನ್ನು ಕೋರ್ಟ್ ಕೊಟ್ಟಿದೆ. ಇದನ್ನು ಹೊರತಾಗಿ 1 ವರ್ಷದ ಸಮಯದ ಮಿತಿಯನ್ನು ಈಗ ನಿಗದಿ ಮಾಡಿರುವಂಥದ್ದು. ಈ 1 ವರ್ಷದಲ್ಲಿ ಬಹುತೇಕ ಈ ಇಡೀ ಪ್ರಕರಣದ ವಿಚಾರಣೆಯನ್ನ ಅದರಲ್ಲೂ ಕೂಡ ಮುಖ್ಯವಾಗಿ ಇಡೀ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಗೊಂಡಿರುವಂತಹ ಸಾಕ್ಷ್ಯಗಳ ವಿಚಾರಣೆಯನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೊಟ್ಟಿದೆ. ಒಂದು ವೇಳೆ ವಿಚಾರಣೆ ಮುಕ್ತಾಯ ಆಗದೇ ಇದ್ರೆ ಆಗ ನೀವು ಟ್ರಯಲ್ ಕೋರ್ಟ್ನಲ್ಲೇ ಜಾಮೀನು ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹರಿರ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಸೊ ಅಲ್ಲಿಗೆ ಮುಂದಿನ 1 ವರ್ಷ ದರ್ಶನ್ಗೆ ಯಾವುದೇ ರೀತಿಯಾದಂಥ ಆಯ್ಕೆಗಳಿಲ್ಲ. ಸಾಕ್ಷಿಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನು ಅರ್ಜಿಯನ್ನು ರದ್ದು ಮಾಡಿರುವಂಥದ್ದು. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೈಕೋರ್ಟು ಟ್ರಯಲ್ ಕೋರ್ಟ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಈ ಜಡ್ಜ್ಗಳ ನೇಮಕ ಇರಬಹುದು ಅಥವಾ ಕೀ ವಿಟ್ನೆಸ್ಗಳ ವಿಚಾರಣೆ 1 ವರ್ಷದ ಒಳಗೆ ಮುಗಿಬೇಕು ಅನ್ನೋ ವಿಚಾರ ಇರಬಹುದು, ಎಲ್ಲವನ್ನ ಕೂಡ ಕೊಟ್ಟಿರ್ತಾರೆ. ಸೊ ಇನ್ನೊಂದು ವರ್ಷ ಬೇಲ್ ಮೊರೆ ಹೋಗೋದಕ್ಕೆ ಆಗಲ್ಲ ದರ್ಶನ್ಗೆ.